ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಗಾಂಧೀಜಿಯವರು ಎಲ್ಲಿದ್ದರು? ಕಲ್ಕತ್ತಾ ಬಳಿಯ ನೌಖಾಲಿಯಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಆದ ಕೋಮು ಗಲಭೆಗಳನ್ನು ಸಾಂತ್ವನಗೊಳಿಸಲು ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದರು. ಭಾರತದ ಸ್ವಾತಂತ್ರ್ಯ ಕಾಯಿದೆ 1947 ಇದನ್ನು ಬ್ಯಾಟನ್ ಯೋಜನೆಯಂತೆ ಯಾವಾಗ ಬ್ರಿಟನ್ ಪಾರ್ಲಿಮೆಂಟ್ ಪಾಸು ಮಾಡಿತು? ಜುಲೈ 18, 1947. ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ನಲ್ಲಿ ಕಾನೂನು ಮಂತ್ರಿ ಖಾತೆಯನ್ನು ನಿರ್ವಹಿಸಿದವರು ಯಾರು? ಡಾ. ಬಿ. ಆರ್. ಅಂಬೇಡ್ಕರ್. ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ನಲ್ಲಿ ಶಿಕ್ಷಣ ಖಾತೆಯನ್ನು ನಿರ್ವಹಿಸಿದವರು ಯಾರು? ಮೌಲಾನಾ ಅಬುಲ್ ಕಲಾಂ ಆಜಾದ್. ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ನಲ್ಲಿ ಕಾರ್ಮಿಕ ಖಾತೆಯನ್ನು ನಿರ್ವಹಿಸಿದವರು ಯಾರು? ಜಗಜೀವನ್ ರಾಮ್. ಭಾರತದ ಉಕ್ಕಿನ ಮನುಷ್ಯ, ಭಾರತದ ಬಿಸ್ಮಾರ್ಕ್ ಎಂದು ಯಾರನ್ನು ಕರೆಯಲಾಗಿದೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇವರು 1875ರಲ್ಲಿ ಜನಿಸಿದರೆ 1950ರಲ್ಲಿ ಮರಣ ಹೊಂದುತ್ತಾರೆ. ಭಾರತ ದರ್ಶನ, ಜಗತ್ ಕಥಾವಲ್ಲರಿ ಕೃತಿಗಳನ್ನು ರಚಿಸಿದವರು ಯಾರು? ಜವಾಹರಲಾಲ್ ನೆಹರು. ನೆಹರೂರವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ನೀಡಿ ಗೌರವಿಸಲಾಯಿತು? 1955. ಯೋಜನಾ ಆಯೋಗ ಯಾವಾಗ ಸ್ಥಾಪನೆಯಾಯಿತು? 1950 ನೆಹರು ಅಧ್ಯಕ್ಷತೆಯಲ್ಲಿ. ಪ್ರಥಮ ಪಂಚವಾರ್ಷಿಕ ಯೋಜನೆಯ ಅವಧಿ ತಿಳಿಸಿ. 1951 ಏಪ್ರಿಲ್ 1ರಿಂದ ಮಾರ್ಚ್ 31, 1956ರವರೆಗೆ.